ಚಿತ್ರಗಳನ್ನು ಓದುವುದು. ಮಕ್ಕಳೇ, ಈ ಚಿತ್ರವನ್ನು ನೋಡಿ ಮತ್ತು ಈ ಚಿತ್ರದಲ್ಲಿ ನೀವು ಏನು ನೋಡಬಹುದು ಎಂದು ಹೇಳಿ. ಟೀಚರ್, ಮಕ್ಕಳು ಮಳೆಯಲ್ಲಿ ನೆನೆತಾ ಇದ್ದಾರೆ. ಸರಿ ರೇಣು, ಇದು ಮಳೆಯ ಚಿತ್ರ. ಟೀಚರ್, ಒಬ್ಬ ಹುಡುಗ ಕಾಗದದ ದೋಣಿಯನ್ನು ನೀರಿನಲ್ಲಿ ತೇಲಿಸ್ತಿದ್ದಾನೆ. ಟೀಚರ್, ಚಿಕ್ಕ ಹುಡುಗನೊಬ್ಬ ಛತ್ರಿಯನ್ನು ಮುಚ್ಚಿದ್ದಾನೆ. ಅವನು ನೆನೆತಾ ಇದ್ದಾನೆ. ರಾಧಾ, ಆ ಹುಡುಗ ಯಾಕೆ ಹೀಗ್ ಮಾಡ್ದ? ಟೀಚರ್, ಅವನಿಗೆ ಮಳೆಯಲ್ಲಿ ನೆನೆಯೋದು ಅಂದ್ರೆ ಇಷ್ಟ ಇರ್ಬೋದು. ನಿಮಗೆ ಮಳೆಯಲ್ಲಿ ನೆನೆಯೋದು ಅಂದ್ರೆ ಇಷ್ಟನಾ? ಹೌದು ಮೇಡಮ್. ಟೀಚರ್, ಒಬ್ಬ ಹುಡುಗ ಮತ್ತು ಹುಡುಗಿ ರಸ್ತೆಯ ನೀರಿನ ಹೊಂಡಕ್ಕೆ ಹಾರಿ ಆಟವಾಡ್ತಾ ಇದ್ದಾರೆ. ರೇಣು, ಹೇಳು, ಈ ನೀರು ರಸ್ತೆಯಲ್ಲಿ ಎಲ್ಲಿಂದ ಬಂತು? ಟೀಚರ್, ಜೋರ್ ಮಳೆ ಬರ್ತಿದೆ, ಅದಕ್ಕೆ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಸರಿಯಾಗಿ ಹೇಳಿದೆ ರೇಣು. ಟೀಚರ್, ಆ ಹುಡುಗಿಯ ಛತ್ರಿ ಹಾರ್ ಹೋಗಿದೆ. ಅವಳ ಛತ್ರಿ ಹಾರಲು ಕಾರಣ ಏನಿರಬಹುದು ಪ್ರತಿಮಾ? ಟೀಚರ್, ಗಾಳಿಗೆ ಹಾರ್ ಹೋಗಿರ್ಬೇಕು. ಚೆನ್ನಾಗಿದೆ ಪ್ರತಿಮಾ. ಮಕ್ಕಳೇ, ನೀವು ಚಿತ್ರದಲ್ಲಿ ಎಲ್ಲವನ್ನ ಸರಿಯಾಗಿ ಗುರುತಿಸ್ತಾ ಇದ್ದೀರಿ. ನೀವು ಮಳೆಯನ್ನು ತುಂಬಾ ಆನಂದಿಸ್ತೀರಿ ಅಲ್ವೇ? ಹೌದು ಮೇಡಮ್. ಮಳೆ ಬರೀ ಮೋಜಿಗಾಗಿ ಅಲ್ಲ. ಹೌದು, ಮಳೆ ಬಂದ್ರೆ ನಮಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಿಗುತ್ತೆ. ಕೃಷಿ ಮತ್ತು ಮರಗಳಿಗೂ ನೀರು ಲಭ್ಯವಾಗುತ್ತೆ. ಮಳೆ ಬರ್ದಿದ್ರೆ ಏನಾಗುತ್ತೆ? ಟೀಚರ್, ನಮಗೆ ನೀರು ಬರೋದಿಲ್ಲ. ಸರಿ, ಶಾಲೆಗೆ ಬಂದ ತಕ್ಷಣ ಮಳೆ ಬಂದ್ರೆ ಬಟ್ಟೆ ಒದ್ದೆಯಾಗದಂತೆ ಏನ್ ಮಾಡ್ತೀರಿ ಹೇಳಿ? ಟೀಚರ್, ನಾನು ರೈನ್ ಕೋಟ್ ಹಾಕ್ತೀನಿ. ಟೀಚರ್, ನಾನು ಛತ್ರಿ ತಗೊಳ್ತೀನಿ. ಖಂಡಿತ, ಮಳೆಗಾಲದಲ್ಲಿ ನಾವು ರೈನ್ ಕೋಟ್ ಮತ್ತು ಛತ್ರಿ ಬಳಸ್ತೇವೆ. ಕೆಲವು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಮಳೆ ಬಂದ್ರೆ ಬುಟ್ಟಿಗಳನ್ನು ಬಳಸ್ತಾರೆ.